ಇವತ್ತಿನ ಸಂದೇಶವನ್ನು ನಾನು ಒಂದು ಸಣ್ಣ ಕಥೆ ಹೇಳೋದ್ರ ಮೂಲಕ ಆರಂಭಿಸ್ತೇನೆ. ಏನಾಯಿತು, 3 ಜನ ಪರಲೋಕಕ್ಕೆ ಹೋದರು. ಮೊದಲನೇ ವ್ಯಕ್ತಿ ಆಂಧ್ರ ಪ್ರದೇಶದಿಂದ ಹೋದಂತ ಅಂದ್ಕೊಳ್ಳಿ. ಇಲ್ಲಿಂದ ಪರಲೋಕದಲ್ಲಿ ಹೋದಾಗ ದೇವರನ್ನ ನೋಡಿ ಕೇಳ್ತಾನೆ, ಆ ಯೌವನಸ್ಥನಾಗಿರ್ಬೋದು, ಆ ಹುಡುಗ ಆಗಿರ್ಬೋದು, ಕೇಳ್ತಾನೆ. ಏನಂತ ಕೇಳ್ತಾನೆ? ಫಸ್ಟು ಮೊದಲನೇ ವ್ಯಕ್ತಿ, ದೇವರೇ ನನಗೆ ಜ್ಞಾನ ಬೇಕಪ್ಪ, ನನಗೆ ಬುದ್ಧಿ ಬೇಕು, ನನಗೆ ವಿವೇಕ ಬೇಕು ಅಂತ ಹೇಳ್ತಾನೆ. ದೇವ್ರೇನು ಮಾಡ್ತಾರೆ? ಆಯ್ತು ಬಿಡಪ್ಪ, ನಿನಗೆ ಜ್ಞಾನ ಬೇಕು ನಾನು ಕೊಡ್ತೀನಿ, ನಿನಗೆ ಬುದ್ಧಿ ಬೇಕಾ ನಾನು ಕೊಡ್ತೀನಿ, ನಿನಗೆ ವಿವೇಕ ಬೇಕಾ ನಾನು ಕೊಡ್ತೀನಿ ಅಂತ ದೇವರು ಅವನಿಗೆ ಕೊಟ್ಟು ನಾನು ಕಳಿಸ್ತಾನೆ. ಈಗ ಎರಡನೇ ವ್ಯಕ್ತಿ ತಮಿಳುನಾಡಿಂದ ಹೋಗ್ತಾನೆ. ಎಲ್ಲಿಂದ ಹೋಗಿ ಏನಂತ ಕೇಳ್ತಾನೆ? ನನಗೆ ಬಂಗಾರ ಬೇಕು, ನನಗೆ ವಜ್ರ ವೈಢೂರ್ಯಗಳು ಬೇಕಪ್ಪ ಅಂತಾನೆ. ದೇವರು ಅವನಿಗೆ ಸಹ ಬಂಗಾರವನ್ನು ವಜ್ರ ವೈಢೂರ್ಯವನ್ನು ಕೊಟ್ಟು ಕಳಿಸ್ತಾನೆ. ಈಗ ಮೂರನೇ ವ್ಯಕ್ತಿ ಕರ್ನಾಟಕದಿಂದ ಹೋಗ್ತಾನೆ. ಎಲ್ಲಿಂದ? ಬಳ್ಳಾರಿಯಿಂದ ಅನ್ಕೊಳ್ಳಿ. ಅಷ್ಟು ಯಾಕೆ, ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಬಳ್ಳಾರಿಯಿಂದ ಅಗಾಪೆ ಕಲವರಿ ಚರ್ಚಿಯಿಂದ ನೀವೇ ಹೋಗಿದ್ದೀರಾ ಪರಲೋಕಕ್ಕೆ? ಯಾರು ಹೋಗಿದ್ದೇವೆ ಹೇಳಿ? ಯಾರು ಹೋಗಿದ್ದಾರೆ? ನಾನೇ ಹೋಗಿದ್ದೇನೆ ಪರಲೋಕಕ್ಕೆ. ಹೇಳಿ ಹೇಳಿ, ನಾನೇ ಪರಲೋಕಕ್ಕೆ ಹೋಗಿದ್ದೇನೆ. ಸರಿ, ದೇವರನ್ನು ನೋಡಿ ನೀವು ಏನು ಕೇಳ್ತೀರಾ? ಪ್ರಶ್ನೆ ಹೇಳಿ. ನನ್ನ ಪ್ರಶ್ನೆ ಅರ್ಥ ಆಯ್ತಾ? ನೀವು ಇವಾಗ ಪರಲೋಕಕ್ಕೆ ಹೋಗಿದ್ದೀರಾ. ದೇವ್ರನ್ನ ಈಗ ಮೊದಲನೇ ವ್ಯಕ್ತಿ ಏನು ಕೇಳ್ದ? ಜ್ಞಾನ ಬೇಕು, ವಿವೇಕ ಬೇಕು, ಬುದ್ಧಿ ಬೇಕು ಅಂದ. ಎರಡನೇ ವ್ಯಕ್ತಿ ಏನು ಕೇಳ್ದ? ಬಂಗಾರ ವಜ್ರ ವೈಢೂರ್ಯಗಳು ಬೇಕು ಅಂದ. ಈಗ ಮೂರನೇ ವ್ಯಕ್ತಿ ನೀನೇ ಆಗಿದ್ದೀಯಾ. ಈಗ ನೀನು ಪರಲೋಕಕ್ಕೆ ಹೋದ್ರೆ ಹೇಳಿ. ನೋಡಿ ಪ್ರಿಯರೇ, ನಾವು ದೇವಾಲಯಕ್ಕೆ ಪ್ರತಿ ವಾರ ಬರ್ತೇವೆ, ವಾಕ್ಯದ ಮೂಲಕ ಕೇಳ್ತೇವೆ, ಇದು ಸಂದರ್ಶಿಸಿ ಹೋಗ್ತೇವೆ ದೇವರನ್ನು. ವಿ ಎನ್ಕೌಂಟರ್ ಗಾಡ್ ಅಂಡ್ ಗೋ. ನೋಡಿ ಪ್ರಿಯ, ಈಗ ನಾವು ಪರಲೋಕಕ್ಕೆ ಹೋದ್ರೆ ನಮ್ಮ ಆಲೋಚನೆ ಏನಾಗಿದೆ? ದೇವರೇ, ನನಗೆ ಕಷ್ಟ ಇದೆ, ನನಗೆ ದುಡ್ಡಿಲ್ಲ, ನನಗೆ ಕೆಲಸ ಇಲ್ಲ, ನನಗೆ ಒಳ್ಳೆಯ ಭವಿಷ್ಯತ್ತು ಇಲ್ಲ, ನನ್ನ ಮನೆಯಲ್ಲಿ ಏನಿಲ್ಲ, ಸರಿಯಾಗಿ ರೇಷನ್ ಇಲ್ಲ, ಒಳ್ಳೆಯ ಮನೆ ಇಲ್ಲ ನನಗೆ. ಅದನ್ನೇ ಕೇಳ್ತೀವಿ ನಾವು. ಕರೆಕ್ಟಾ ರಾಂಗ ಹೇಳಿ? ನನಗೆ ಒಳ್ಳೆ ವಿದ್ಯಾಭ್ಯಾಸ ಇಲ್ಲ ಅಂತ ಕೇಳ್ತೀರಾ? ಯುವನಸ್ಥರು ಒಳ್ಳೆ ಐಫೋನ್ ಇಲ್ಲ ನನ್ನ ಕೈಯಾಗ ಅಂತ ಹೇಳ್ತಾರೆ ಕೆಲವರು. ನನ್ನ ಕೈಯಲ್ಲಿ ಐಫೋನ್ ಇಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಐಫೋನ್ ಕೈಯಾಗ ಇಟ್ಕೊಂಡಾರೆ, ಕೊರ್ಲಾಗೆ ಬಂಗಾರ ಹಾಕೊಂಡಿಲ್ಲ ನಾನು, ಒಳ್ಳೆ ಸೀರೆ ಎಲ್ಲ, ಒಳ್ಳೆ ವಸ್ತ್ರ ಇಲ್ಲ. ಇದೇ ಕೇಳ್ತೀವಿ ನಾವು ದೇವ್ರ ಹತ್ರ. ಹಲ್ಲೆಲೂಯಾ. ನಾವು ದೇವ್ರ ಹತ್ರ ಹೋದ್ರೆ ನಮ್ಮ ಒಂದು ಅವಶ್ಯಕತೆಯನ್ನು ಮಾತ್ರ ದೇವರ ಮುಂದೆ ಹೇಳ್ತೀವಿ ನಾವು. ನಾನು ಕೇಳುವ ಪ್ರಶ್ನೆ ಒಂದೇ ಪ್ರಿಯರೇ, ನೀವು ಯಾವತ್ತಾದ್ರೂ ದೇವರೇ ನನ್ನಿಂದ ನಿನಗೇನಾದ್ರೂ ಆಗ್ಬೇಕಪ್ಪ, ದೇವರೇ ನನ್ನಿಂದ ನಿನಗೇನಾದ್ರೂ ಕಾರ್ಯ ಮಾಡ್ಬೇಕಾ ಹೇಳಪ್ಪ ಅಂತ ಕೇಳಿದ್ರಾ? ಹೇಳಿ, ಯಾವತ್ತಾದ್ರೂ ಕೇಳಿದ್ರಾ ನಿಮ್ಮ ಜೀವನದಲ್ಲಿ? ಯೇಸುವೆ ನನ್ನಿಂದ ನೀನಾದ್ರೂ ಒಂದು ಕಾರ್ಯ ಮಾಡ್ಬೇಕಾ? ಯಾರಿಗಾದ್ರೂ ಸುವಾರ್ತೆ ಸಾರಬೇಕಾ? ಯಾರಿಗೋಸ್ಕರವಾದ್ರೂ ಪ್ರಾರ್ಥನೆ ಮಾಡ್ಬೇಕಾ? ನನ್ನಿಂದ ಯಾರಿಗೋಸ್ಕರಾದ್ರೂ ಸಹಾಯ ಮಾಡಬೇಕಾ? ನನ್ನಿಂದ ಯಾರಾದ್ರೂ ಒಬ್ಬರನ್ನು ಬಲಪಡಿಸ್ಬೇಕಂತ ಕೇಳಿದಿರಾ?